ಆಹಾ, ಇದನ್ನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಬಾಯಿ ನೀರೂರಿಸುವಂತಹ ಮಾವಿನ ಹಣ್ಣಿನ ಸಾರನ್ನು ಸುಲಭವಾಗಿ ಮಾಡಬೇಕಾ? ತಟ್ಟೆ ಪೂರ್ತಿ ಅನ್ನ ಇದ್ರೂ ಕೂಡ ಪಟ್ಟಂತ ಖಾಲಿ ಆಗಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಈ ಮಾವಿನ ಹಣ್ಣಿನ ಸೀಸನ್ ಈಗ ಶುರುವಾಗಿದೆ. ಮಾವಿನ ಹಣ್ಣು ಮತ್ತು ಮಾವಿನಕಾಯಿಂದ ಕೂಡ ಅಷ್ಟೇ ನಾವು ಬಗೆ ಬಗೆಯ ತಿಂಡಿಗಳನ್ನೆಲ್ಲ ಮಾಡ್ಬೋದು. ಇವತ್ತೊಂದು ನಮ್ಮ ಮಂಗಳೂರು ಕಡೆಗಳಲ್ಲಿ ಮಾಡುವಂತಹ ಮಾವಿನ ಹಣ್ಣಿನ ಸಾರಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಖಾರ ಮತ್ತು ಈ ಏನೋ ಒಂಥರ ಸ್ಪೈಸಿ ಆಗಿರಬೇಕು ಅನ್ನೋರಿಗೆ ಇದು ಭಾರಿ ಇಷ್ಟ ಆಗುತ್ತೆ. ಯಾಕಂತಂದರೆ ಕರ್ಕಾರ ಸಿಹಿ ಸಿಹಿ ಆಗಿರುತ್ತೆ, ಊಟ ಮಾಡಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಬೆಳ್ತಿಗೆ ರೈಸ್ ಇರಲಿ ಅಥವಾ ವೈಟ್ ರೈಸ್ ಅನ್ನ ಇರಲಿ, ಕುಚ್ಚಲಕ್ಕಿ ಅನ್ನ ಇರಲಿ, ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ತಟ್ಟೆ ಪೂರ್ತಿ ಅನ್ನ ಇದ್ದರೂ ಸ್ವಲ್ಪ ಸಾರಿದ್ರೆ ಖಾಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೆಸಿಪಿನ ನೋಡಿ ಖಂಡಿತವಾಗ್ಲೂ ಟ್ರೈ ಮಾಡಿ, ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಒಂದು 3-4 ಜನರಿಗೆ ಸಾರು ಮಾಡೋದಿದ್ರೆ 2 ಮಾವಿನ ಹಣ್ಣು ಸಾಕು. ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ತಗೋಬೋದು. ಇದರಲ್ಲಿ ಇನ್ನೊಂದಿದೆ, ಊರಲ್ಲಿ ಈ ಕಾಟು ಮಾವಿನ ಹಣ್ಣು ಅಂತ ಬರುತ್ತೆ. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಚಿಕ್ಕ ಚಿಕ್ಕದಾಗಿರುತ್ತೆ, ಹುಳಿ ಜಾಸ್ತಿ ಇರುತ್ತೆ, ಹುಳಿ ಸಿಹಿ ಇರುತ್ತೆ. ಅಂಥ ಮಾವಿನ ಹಣ್ಣಿದ್ರೆ ಇದೆಯಲ್ವ, ಸಾರು ಸೂಪರ್ ಅಂತಂದರೆ ಸೂಪರ್ ಇರುತ್ತೆ. ಬಟ್ ನನಗೆ ಇಲ್ಲಿ ಆ ಥರದ್ದು ಮಾವಿನ ಹಣ್ಣು ಸಿಕ್ಕಿಲ್ಲ. ಅಂದರೆ ಮೋಸ್ಟ್ಲಿ ಅದು ನಾಟಿ ಮಾವಿನ ಹಣ್ಣಿರುತ್ತೆ, ಚಿಕ್ಕದಾಗಿ ಬರುತ್ತೆ. ಇಲ್ಲಿ ನನಗೆ ಇದು ಯಾವುದು ಮಾವಿನ ಹಣ್ಣು ಗೊತ್ತಿಲ್ಲ, ತಗೊಂಬಂದಿದ್ದೇನೆ. ಬಟ್ ಇದು ಸ್ವಲ್ಪ ಸಿಹಿ ಜಾಸ್ತಿ ಇದೆ, ಅದರಿಂದ ನಾನು 2 ತಗೊಂಡಿದ್ದೇನೆ. ನೀವು ಎಷ್ಟು ಜನರಿಗೆ ಮಾಡ್ತೀರಿ ಅದರ ಮೇಲೆ ತಗೊಳ್ಳಿ, ಏನು ತೊಂದರೆ ಇಲ್ಲ. 2 ಇಷ್ಟು ದೊಡ್ಡ ಮಾವಿನ ಹಣ್ಣಿಂದ ಒಂದು ನಾವು 3-4 ಜನರಿಗೆ ಊಟ ಮಾಡುವಷ್ಟು ಸಾರನ್ನು ಸುಲಭವಾಗಿ ಮಾಡ್ಕೋಬೋದು. ಮಾವಿನ ಹಣ್ಣನ್ನು ತೊಳೆದ್ಬಿಟ್ಟು ಏನು ಮಾಡಿ, ಅದನ್ನ ಒರೆಸ್ಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ಒಂದು ವೇಳೆ ಚಿಕ್ಕ ಚಿಕ್ಕ ಮಾವಿನ ಹಣ್ಣಾದರೆ ನಾವು ಕೈಯಲ್ಲಿ ಹಿಚುಕಿ ಬಿಟ್ಟು ಬೇಕಾದರೂ ಹಾಕೋಬಹುದು. ನಾನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದ್ರ ಗೆರಟೆ ಇರುತ್ತಲ್ವ, ಇದನ್ನ ಬಿಸಾಡೋದು ಬೇಡ, ಸಾರಿಗೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಸಾರಿನ ಜೊತೆ ನಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಕಟ್ ಮಾಡಿ ಆದ ನಂತರ ಇವಾಗ ಇದನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಿ ನಾವು ಬೇಯಿಸಬೇಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಬೆಳ್ಳುಳ್ಳಿನ ಅಥವಾ 1-2 ಬೆಳ್ಳುಳ್ಳಿನ ಗುದ್ದುಬಿಟ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಈರುಳ್ಳಿ ಬೇಕಾದರೂ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಈರುಳ್ಳಿ ತಿನ್ನೋದವರು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಒಗ್ಗರಣೆ ಹಾಕಿಬಿಟ್ಟು ಇವಾಗ ಏನು ಅಂತಂದರೆ ಇದು ರೆಡಿ ಆದ ನಂತರ ಈ ಮಾವಿನ ಹಣ್ಣನ್ನು ಈ ಥರ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕ್ಕೊಂಡು ಫಸ್ಟ್ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಮೀಡಿಯಮ್ ಇರಲಿ, ಏನೂ ತೊಂದರೆ ಇಲ್ಲ. ಈಗ ಇದಕ್ಕೆ ನಾವು 1 ಚಮಚದಷ್ಟು ಉಪ್ಪನ್ನು ಹಾಕೋಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೋಬೇಕು. ಅದಾದ ನಂತರ ಒಂದ್ಸರಿ ಇದನ್ನ ಮಗುಚ್ಕೊಳ್ಳಿ, ಇಲ್ಲ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಮಗುಚ್ಕೊಳ್ಳಿ. ನೀರು ತುಂಬ ಜಾಸ್ತಿ ಏನು ಬೇಡ, ಸ್ವಲ್ಪ ಇದು ಬೇಯಬೇಕು. ನಾವು ಮಸಾಲೆ ಎಲ್ಲ ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಹೈ ಫ್ಲೇಮ್ ಇಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನಾವು ಬೇಯಲಿಕ್ಕೆ ಇಟ್ಬಿಡೋಣ. ಈಗ ಇದಕ್ಕೆ ಮಸಾಲ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ನಾನು. ಒಂದು 7-8 ಮೆಣಸು ತಗೊಂಡಿದ್ದೇನೆ, ಒಣಮೆಣಸು ತಗೊಂಡಿದ್ದೀನಿ. ನೀವು ಖಾರ ಮೆಣಸು ಮತ್ತು ಬ್ಯಾಡಗಿ ಮೆಣಸು ಸೇರಿಸಿ ಹಾಕೋಬಹುದು. ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, 2 ಚಮಚದಷ್ಟು ಕೊತ್ತಂಬರಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆ, 1/4 ಚಮಚದಷ್ಟು ಸಾಸಿವೆ, ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧದಷ್ಟು ಈರುಳ್ಳಿ, ಸ್ವಲ್ಪ ಕರಿಬೇವು. ಇಷ್ಟನ್ನು ನಾವು ಏನಂತಂದರೆ ಒಟ್ಟಿಗೆ ಹುರಿದ್ಬಿಟ್ಟು ಮಸಾಲನ ಮಾಡ್ಕೊಳ್ಳುವಂಥದ್ದು. ನೀವೇನಂತಂದರೆ ಎಲ್ಲದನ್ನು ಒಟ್ಟಿಗೆ ಹುರಿದ್ಕೋಬೋದು, ಏನು ಸಪ್ರೇಟಾಗಿ ಹುರಿದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮಾವಿನ ಹಣ್ಣು ತುಂಬ ಸಿಹಿ ಇದ್ದರೆ ಸ್ವಲ್ಪ ನಾವು ಹುಣಸೆ ಹಣ್ಣನ್ನು ಹಾಕೋಬೇಕಾಗುತ್ತೆ. ಮಾವಿನ ಹಣ್ಣು ತುಂಬ ಹುಳಿ ಇದ್ದರೆ ಮಾತ್ರ ನೀವು ಹುಣಸೆ ಹಣ್ಣು ಹಾಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಬಾಣಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದೆಲ್ಲ ಮಸಾಲನ ಒಟ್ಟಿಗೆ ಹಾಕಿಬಿಟ್ಟು ಹುರಿದ್ಕೊಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಈ ಮಸಾಲ ವಸ್ತು ಇರುತ್ತಲ್ವ ಅದನ್ನ ಕರಟಿಸಿದ್ರೆ ನಮ್ಮ ಸಾರಿದು ಫ್ಲೇವರ್ ಹೊರಟೋಗುತ್ತೆ. ಅದರಿಂದ ಮೀಡಿಯಮ್ ಹುರಿಟ್ಕೊಂಡು ಚೆಂದ ಮಾಡಿ ಹುರಿದ್ಕೊಳ್ಳಿ, ಒಳ್ಳೆ ಆರೋಮ ಬರುತ್ತೆ. ಅಷ್ಟೊತ್ತು ತನಕ ಹುರಿದ್ಕೊಂಡು ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದನ್ನ ಒಂದು ಮಿಕ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನಾವು ರುಬ್ಬುವ ಟೈಮಲ್ಲಿ ಹುಣಸೆ ಹಣ್ಣನ್ನು ಹಾಕೋಬೋದು. ನಾನು ಆಗಲೇ ಹೇಳಿದಾಗ ಈ ಮಾವಿನ ಹಣ್ಣು ತುಂಬ ಸಿಹಿ ಇದೆ, ಆದ್ದರಿಂದ ನಾನೇನು ಮಾಡಿದ್ದೇನೆ, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಮಾವಿನ ಹಣ್ಣು ಹುಳಿ ಇದ್ದರೆ ಮತ್ತೆ ಹೇಳ್ತಾ ಇದ್ದೇನೆ, ಹುಣಸೆ ಹಣ್ಣು ಹಾಕೋದು ಬೇಡ. ನಿಮಗೆ ಸಾರು ಒಂದು ಸ್ವಲ್ಪ ಏನಾದ್ರು ಸಪ್ಪೆ ಅನ್ನಿಸಿದರೆ ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ನೀವು ಹಿಂಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಫಸ್ಟಿಗೆ ಜಾಸ್ತಿ ಹುಣಸೆ ಹಣ್ಣು ಹಾಕಿಬಿಟ್ಟು ಹುಳಿ ಆದರೆ ಆಮೇಲೆ ನಮಗದು ಅಡ್ಜಸ್ಟ್ ಮಾಡೋದೇ ಕಷ್ಟ ಆಗುತ್ತೆ. ಮಸಾಲೆ ರೆಡಿಯಾಗುವಷ್ಟು ಹೊತ್ತಿಗೆ ಮಾವಿನ ಹಣ್ಣು ಕೂಡ ಬೆಂದಿರುತ್ತೆ ನೋಡಿ, ಚೆನ್ನಾಗಿ ಅದು ಬೆಂದು ಆ ರಸ ಎಲ್ಲ ಬಿಟ್ಟಿರಬೇಕು.
ಗೆರಟೆಯಲ್ಲಿ ಇದೆಯಲ್ವ ಮಾವಿನ ಹಣ್ಣಿದು ಅಂಶ ಇರುತ್ತಲ್ವ ಅದೆಲ್ಲ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಮಗುಚ್ಕೊಳ್ಳಿ ನೀವು ಮಾವಿನ ಹಣ್ಣು ಬೇಯಲಿಕ್ಕೆ ಇಟ್ಟ ನಂತರ ಅವಾಗವಾಗ ಮಗಿಸ್ತಾ ಇರಿ, ಇಲ್ಲದಿದ್ದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ನಾವು ಉರಿ ಜಾಸ್ತಿ ಇಟ್ಟಾಗ ಅವಾಗವಾಗ ಮಗುಚಿ ನೋಡಿ, ಈ ಥರ ರೆಡಿ ಆಗಬೇಕು. ಇವಾಗ ನಾವು ಇದಕ್ಕೆ ಮಸಾಲಾನ ಹಾಕೋಬೋದು. ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನಿವಾಗ ಇದಕ್ಕೆ ಮಸಾಲಾನ ಹಾಕೊತಾ ಇದ್ದೇನೆ, ರೆಡಿ ಮಾಡಿಟ್ಟಿದ್ದಂಥದ್ದು. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಒಂದು ಹೇಳ್ತೇನೆ, ಇದನ್ನು ಗೊಜ್ಜು ಥರನೂ ಮಾಡ್ಬೋದು. ನೀವು ಈ ಮಸಾಲಕ್ಕೆ ಜಾಸ್ತಿ ನೀರು ಹಾಕದೆ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿ ಇದನ್ನ ಚೆನ್ನಾಗಿ ಕುದಿಸಿಬಿಟ್ರೆ ಇದು ಗೊಜ್ಜಿನ ಥರ ರೆಡಿ ಆಗುತ್ತೆ. ನಮಗೆ ಚಪಾತಿ ರೊಟ್ಟಿ ತಿನ್ನೋದಕ್ಕೂ ಸೂಪರ್ ಇರುತ್ತೆ. ಇಲ್ಲ ನಮಗೆ ಅನ್ನಕ್ಕೆ ಬೇಕು ಅಂತಂದರೆ ನಾವೊಂದು ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಬೋದು. ನಿಮಗೆ ಅನ್ನಕ್ಕೆ ಯಾವ ಹದಕ್ಕೆ ಬೇಕು, ತುಂಬ ತೆಳ್ಳಗೆ ಬೇಕಾ ದಪ್ಪಗೆ ಬೇಕಾ ನೀವು ನೋಡಿಕೊಂಡು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಉಪ್ಪು ನೋಡ್ಕೊಳ್ಳಿ. ಮಾವಿನ ಹಣ್ಣು ಹುಳಿ ಇರೋದ್ರಿಂದ ನಮಗೆ ಉಪ್ಪು ಎಷ್ಟು ಹಾಕಿದರೂ ಸಾಕಾಗಲ್ಲ. ಬಟ್ ಹಾಗಂತ ತುಂಬ ಸುರಿದು ಬಿಡಬೇಡಿ. ಒಂಚೂರು ಬೆಲ್ಲ ಕೂಡ ಇವಾಗ ನಾವು ಇದನ್ನ ಕುದಿಲಿಕ್ಕೆ ಇಡುವಾಗ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಅಂದಾಜು ಸಿಹಿ ಹುಳಿ ಖಾರ ಎಲ್ಲ ನಿಮ್ಮ ಅಂದಾಜು ನೋಡಿಕೊಂಡು ಚೆನ್ನಾಗಿ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ನೋಡಿ. ರೆಡಿ ಆಗ್ತಾ ಇದೆ. ಇಷ್ಟೇ, ಇನ್ನೆಂತ ಇಲ್ಲ. ಇದಕ್ಕಿನ್ನು ಮತ್ತೊಂದು ಸರಿ ನಾವು ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಏನೂ ಇಲ್ಲ. ಆಲ್ರೆಡಿ ನಾವು ಮಾವಿನ ಹಣ್ಣು ಬೇಯಿಸೋಕ್ಕಿಂತ ಮುಂಚೆ ಒಗ್ಗರಣೆನೇ ಹಾಕಿ ರೆಡಿ ಮಾಡಿ ಇಟ್ಟಿರುವಂಥದ್ದು. ಇಷ್ಟೇ ನೋಡಿ. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಬಾಯಿ ನೀರು ಉರಿಸುವಂತಹ ಕಡಕ್ಕಾಗಿರುವಂತಹ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ. ಬೆಳ್ತಿಗೆಕ್ಕೆ ಅಥವಾ ನಾವು ವೈಟ್ ರೈಸ್ ಮೀಲ್ಸ್ ಅಂತೀವಲ್ವ, ಅನ್ನ ಇರುತ್ತಲ್ವ, ಅದಕ್ಕೆ ಕೂಡ ಇದು ಸೂಪರ್ ಆಗಿರುತ್ತೆ. ಹಾಗೆಯೇ ನಮ್ಮೂರ ಕಡೆ ಕುಚ್ಚಲಕ್ಕಿ ಅನ್ನ ತಿಂತೀವಿ, ಅದಕ್ಕೆ ಕೂಡ ಇದು ತುಂಬಾ ಸೂಪರ್ ಆಗಿರುತ್ತೆ. ಸೈಡ್ ಡಿಶ್ ಕೂಡ ನಮಗೆ ಬೇಕಾಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಕಡಕ್ಕಾಗಿರುತ್ತೆ. ಈ ಬಾಯಿ ರುಚಿಸಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಅವರಿಗೆ ಈ ಟೈಮಲ್ಲಿ ನೀವು ಮಾವಿನ ಹಣ್ಣಿನ ಸಾರನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಮತ್ತು ಇದು ಡೈಜೆಷನ್ಗೆ ಒಳ್ಳೆಯದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.